ಹಗಲು ರಾತ್ರಿ ಬಿಸಿಲು ಚಳಿ ಎಂದು ಲೆಕ್ಕಿಸದೆ ಸಾಲುಗಟ್ಟಿ ನಿಂತ ಜನ, ಮಹಿಳೆಯರು ಮಕ್ಕಳು ಸೇರಿದಂತೆ ವೃದ್ಧರಾದಿಯಾಗಿ ನೆರೆದ ದೃಶ್ಯ. ಕಾಲಿಡಲು ಜಾಗವಿಲ್ಲದಷ್ಟು ಕಿಕ್ಕಿರಿದು ಸೇರಿರುವ ಸಮೂಹ. ಇದೆಲ್ಲ ಕಂಡುಬಂದಿದ್ದು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ. ಇವರೆಲ್ಲ ಸೇರಿರುವುದು ನವಲಗುಂದದ ಕಾಮಣ್ಣನಿಗಾಗಿ, ಬೇಡಿದ ವರ ಕರುಣಿಸುವ ರಾಮಲಿಂಗ ಕಾಮದೇವರ ದರ್ಶನಕ್ಕಾಗಿ. ನವಲಗುಂದದ ಕಾಮದೇವರು ನಂಬಿ ಬಂದ ಭಕ್ತರನ್ನ ರಕ್ಷಿಸುವ, ಕಷ್ಟಗಳನ್ನ ದೂರ ಮಾಡಿ ಇಷ್ಟಾರ್ಥಗಳನ್ನ ಪೂರೈಸುವ ದೇವರು ಎಂಬುದು ಭಕ್ತರ ನಂಬಿಕೆ. ಹೀಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಜನರು ಇಲ್ಲಿಗೆ ಕುಟುಂಬ ಸಮೇತ ಆಗಮಿಸಿ ಕಾಮದೇವನ ದರ್ಶನ ಪಡೆದು ಪುನೀತರಾಗುತ್ತಾರೆ. ರಾಜ್ಯ, ಹೊರ ರಾಜ್ಯ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ, ಬಾಂಬೆ, ನಿನ್ನೆ ದುಬೈದಾಗಿದ್ದ ಒಬ್ಬರು ಬಂದಿದ್ರು, ರಾಜಸ್ಥಾನದಾಗಿದ್ದ ಬಂದಿದ್ದರು, ಆಮೇಲೆ ಮಂಡ್ಯ ತಹಸೀಲ್ದಾರ್ ಬಂದಿದ್ದರು. ನಿನ್ನೆ ಅನೇಕ ರಾಜ್ಯಗಳಿಂದ ಬರ್ತಕ್ಕಂಥ ಭಕ್ತಾದಿಗಳ ಅವ್ರು ಯಾಕೆ ಬರ್ತಾರಂದ್ರೆ ಈ ರಾಮಲಿಂಗ ಕಾಮಣ್ಣನ ಮೇಲೆ ವಿಶ್ವಾಸ ಇಟ್ಟು ಅವರು ಬೇಡ್ಕೊಂಡಂಥ ಭಕ್ತಿಗಳನ್ನು, ಅವರ ಹರಿಕೆಗಳನ್ನು, ಅವರ ಕಷ್ಟ ದುಃಖಗಳನ್ನು ಬೇಡ್ಕೊಂಡಂಥ ಕಾಮಣ್ಣಗ ಅವರ ಹರಿಕೆ ತೀರಿಸುವಂಥ ಕಾಮಣ್ಣ ಅದು. ಕಾಮದೇವನ ಪವಾಡ ಮಹಿಮೆಯಿಂದಾಗಿ ನವಲಗುಂದ ಸುಕ್ಷೇತ್ರವಾಗಿ ರೂಪುಗೊಂಡಿದೆ. ಹೋಳಿ ಹಬ್ಬದಲ್ಲಿ ಪ್ರತಿಷ್ಠಾಪನೆಯಾಗುವ ಈ ಕಾಮದೇವರ ಆಚರಣೆ ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ. ಬರೀ ಬಣ್ಣ, ಓಕುಳಿ, ಹಲಗೆ ವಾದನಕ್ಕೆ ಸೀಮಿತವಾಗದೆ ಭಕ್ತಿಗೆ ಒಲಿಯುವ, ಬೇಡಿದ್ದನ್ನು ದಯಪಾಲಿಸುವ ಮಹಿಮಾನ್ವಿತ ದೇವರಾಗಿದ್ದಾನೆ. ಮೂರು ವರ್ಷದಿಂದ ಬರ್ತಿದ್ದೀನಿ. ಮನೆ ಸಂಬಂಧ, ಆಫೀಸ್ ಸಂಬಂಧ ಬಂದಿದ್ದೆ. ಆಫೀಸ್ ಆಗಿದೆ ನಂದು, ಹಂಗಾಗಿ ಹರಕೆ ಸಂಬಂಧ ಮತ್ತೆ ಬರಾತೀವಿ. ಇಲ್ಲಿ ತುಂಬ ಒಳ್ಳೆಯ ದೇವ್ರು ಅಂತೇಳಿ ಅನುಕೂಲತೆ ಆಫೀಸ್ ಕಟ್ಟಿದ್ದೇವೆ. ಆಮೇಲೆ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಇಲ್ಲಿ ಬಂದಾಗಿಂದ ವರ್ಷ ಬರಾತೀವಿ. ದೃಶ್ಯದಲ್ಲಿ ನೋಡುವಂತೆ ಬೆಳ್ಳಿ ವಸ್ತುಗಳ ಕೊಡುಕೊಳ್ಳುವಿಕೆಯ ಹಿಂದೆ ಬಹುದೊಡ್ಡ ನಂಬಿಕೆಯೇ ಇದೆ. ಇಲ್ಲಿಗೆ ಬರುವ ಭಕ್ತರು ದೇವರಿಗೆ ಬೆಳ್ಳಿಯ ವಸ್ತುಗಳನ್ನ ಅರ್ಪಿಸುತ್ತಾರೆ. ಇಲ್ಲಿಂದ ಬೆಳ್ಳಿಯ ವಸ್ತುಗಳನ್ನ ಖರೀದಿಸಿ ಮನೆಗೆ ಕೊಂಡೊಯ್ದು ಪೂಜೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಬೇಡಿಕೊಂಡ ವರ ವರ್ಷದೊಳಗೆ ಸಿದ್ಧಿಸುತ್ತದೆ ಎಂಬುದು ನಂಬಿಕೆ. ಬೇಡಿಕೆ ಈಡೇರಿದ ಮರುವರ್ಷವೇ ಜನರು ಆ ಬೆಳ್ಳಿಯ ವಸ್ತುಗಳನ್ನ ಮರಳಿ ತಂದು ಕಾಮದೇವನಿಗೆ ಅರ್ಪಿಸುತ್ತಾರೆ. ದರ್ಶನ ಪಡೆದು ಧನ್ಯರಾಗುತ್ತಾರೆ. ಕಾಮಣ್ಣಗೆ ಬರೋರೆಲ್ಲ ತಮ್ಮ ಬೇಡಿಕೆಗಳು ಏನಿರ್ತಾವಲ್ಲ ಸರ್, ಮಕ್ಕಳು ಇಲ್ದವ್ರಿಗೆ ತೊಟ್ಲ, ಆಮೇಲೆ ಮದುವೆ ಆಗದವ್ರಿಗೆ ಬಾಸಿಂಗ, ಆರೋಗ್ಯ ಭಾಗ್ಯಕ್ಕಾಗಿ ಕುದುರೆ, ಮನೆ ಕಟ್ಟಲಿಕ್ಕೆ ಛತ್ರಿ, ವ್ಯಾಪಾರ ಉದ್ಯೋಗಕ್ಕಾಗಿ ಪಾದಕ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಸ್ತ, ವಿಶೇಷವಾಗಿ ಗಂಡು ಮಗುವಿಗಾಗಿ ಉಡ್ದಾರ, ಈ ರೀತಿ ಇನ್ನೂ ಹಲವಾರು ವಸ್ತುಗಳನ್ನ ತಗೊಂಡು ಹೋಗ್ತಾರೆ ಸರ್. ಇನ್ನು ಈ ದೇವಸ್ಥಾನಕ್ಕೆ ಪೂಜಾರಿಗಳು ಇಲ್ಲದಿರುವುದು ಮತ್ತೊಂದು ವಿಶೇಷ. ಎಲ್ಲ ವರ್ಗದ ಜನರು ಕಾಮದೇವನಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬಿಸಿಲಲ್ಲಿ ದಣಿದು ಬರುವ ಭಕ್ತ ಸಮೂಹಕ್ಕೆ ತಂಪು ಪಾನೀಯ, ನಿರಂತರ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮೂರು ದಿನದೊಳಗೆ ನನ್ನ ಅಂದಾಜು ಒಂದು 5 ಲಕ್ಷದಿಂದ 6 ಲಕ್ಷ ಜನಸಂಖ್ಯೆ ಬಂದಿರ್ಬೇಕು ಸರ್. ಬಂದಂಥ ಭಕ್ತಾದಿಗಳಿಗಾಗಿ ನೆರಳು, ನೀರು, ನಿರಂತರ 24 ತಾಸು ಪ್ರಸಾದ ಮಾಡೋದು ತಯಾರಿರ್ತದೆ ಸರ್, ಕೊಡೋದು ತಯಾರಿರ್ತೈತಿ. 24 ಗಂಟೆಗಳ ಕಾಲ ಭಕ್ತರ ದಂಡು ನಿರಂತರ ಸರತಿಯಲ್ಲಿ ನಿಂತು ದರ್ಶನ ಪಡೆಯುವುದು ವಿಶೇಷ. ಮಾರ್ಚ್ 4ರಂದು ರಾತ್ರಿ ನವಲಗುಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಮಲಿಂಗ ಕಾಮಣ್ಣನ ಮೆರವಣಿಗೆ ನಡೆಸಿ ಬಳಿಕ ಕಾಮಣ್ಣನ ದಹನವಾಗಲಿದೆ. ಮರಳಿ ಯುಗಾದಿ ಪ್ರತಿಪದೆಯೆಂದು ಕಾಮದೇವರು ಮರುಜನ್ಮ ತಾಳುತ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಯುಗಾದಿ ಪಾಡ್ಯದ ಒಂದು ದಿನ ಕಾಮದೇವರು ಪ್ರತಿಷ್ಠಾಪನೆಗೊಂಡು ಭಕ್ತರಿಗೆ ದರ್ಶನ ಭಾಗ್ಯ ಕರುಣಿಸುತ್ತಾನೆ.